ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಭೆ ಸೋಮವಾರ 10ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರಣ್ಣವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರಣ್ಣವರು ಮತ್ತು ಜಿಲ್ಲಾ ಮಂತ್ರಿಗಳು ಆದಂಥ ರಾಮಲಿಂಗಾರೆಡ್ಡಿಯಣ್ಣವರು ಮತ್ತು ಸುಮಾರು ಜನ ಎಲ್ಲ ಮಂತ್ರಿಗಳು ಮಾಲೂರಿಗೆ 10ನೇ ತಾರೀಕು 11 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಸುಮಾರು ಇದು 1.5-2 ತಿಂಗಳಿಂದ ನಡ್ಕೊಂಡು ಬರ್ತಾನೆ ಇದೆ. ಮಾಲೂರು ತಾಲೂಕಿಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಸಾಮಾನ್ಯ ಜನ ಬಡವರಿಗೆ 5 ಗ್ಯಾರಂಟಿಗಳು ಕೊಡೋ ಜೊತೆಗೆ ಅದು ಅನ್ನಭಾಗ್ಯ 10 kg ಮತ್ತು ಗೃಹಜ್ಯೋತಿ ಫ್ರೀ ಕರೆಂಟ್ ಕೊಡೋಂಥದ್ದು, ಗೃಹಲಕ್ಷ್ಮಿ ಮನೆಯ ಯಜಮಾನಿ ತಾಯಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೊಡೋಂಥದ್ದು, ಮತ್ತು ಶಕ್ತಿ ಕಾರ್ಯಕ್ರಮ ಬಸ್ ಹೆಣ್ಮಕ್ಳು ಫ್ರೀ ಕೊಟ್ಟಂಥದ್ದು, ಮತ್ತು ಯುವ ನಿಧಿ. ಈ 5 ಕಾರ್ಯಕ್ರಮಗಳು ದೇಶದಲ್ಲಿ ಮಾದರಿಯಾದ ಕಾರ್ಯಕ್ರಮಗಳನ್ನು ಸಾಮಾನ್ಯ ಜನ ಬಡವರು ಕೊಟ್ಟಂಥದ್ದು ನಮ್ಮ ಸರ್ಕಾರ ಬಂದ ಮೇಲೆ. ಅದ್ರ ಜೊತೆಗೆ ಡೆವಲಪ್ಮೆಂಟ್ಸ್ ಕೂಡ ಅಷ್ಟೆ. ಕೋಲಾರ ಜಿಲ್ಲೆ ಮತ್ತು ಅದರಲ್ಲಿ ವಿಶೇಷವಾಗಿ ಮಾಲೂರು ತಾಲೂಕಿಗೆ ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥ ಒಂದು ಅವಕಾಶ ಸಿಕ್ಕಿದ್ದು ಮುಂದೆ ಆಗಿರಲಿಲ್ಲ, ಇನ್ನು ಮುಂದೆ ಆಗ್ತವೋ ಇಲ್ಲೋ ಗೊತ್ತಿಲ್ಲ. ಸುಮಾರು 3,200 ಕೋಟಿಯಷ್ಟು ಅವಕಾಶಗಳನ್ನು ಮಾಲೂರು ತಾಲೂಕಿಗೆ ತಗೊಂಡಿದ್ದು ನಮ್ಮ ಸರ್ಕಾರ ಬಂದ ಮೇಲೆ ಸಹಕಾರ ಕೊಟ್ಟಿದ್ದು ಕೂಡ. ಅದು 3.5 ಕಿಲೋಮೀಟ್ರ್ ಫ್ಲೈಓವರ್ ಆಗಿರ್ಬೋದು, ಸುಮಾರು 30 ಕಿಲೋಮೀಟ್ರು ವೈಟ್ ಟಾಪಿಂಗು, 4 ಲೈನ್ ಕಾಂಕ್ರೀಟ್ ರಸ್ತೆ 4 ಲೈನ್ 30 ಕಿಲೋಮೀಟ್ರು ಕೊಟ್ಟಂಥವ್ದಿರ್ಬೋದು, ವಿಶೇಷವಾಗಿ ಬಸ್ ಸ್ಟ್ಯಾಂಡ್ ಮಾಡೋಂಥವ್ದಿರ್ಬೋದು, ಮತ್ತು ಹಾಸ್ಪಿಟಲ್ ಮಾಡೋಂಥವ್ದಿರ್ಬೋದು, ಮತ್ತು ಮಾಲೂರು ಕೆರೆಯನ್ನು ಸುಮಾರು 45 ಕೋಟಿಯಲ್ಲಿ ಒಳ್ಳೆಯ ಒಂದು ವಾಕಿಂಗ್ ಪಾತು ಮತ್ತು ಮಾಲೂರು ಕೆರೆಯನ್ನು ಡೆವಲಪ್ ಮಾಡೋಂಥವ್ದಿರ್ಬೋದು. ಸುಮಾರು ಮಾಲೂರು ತಾಲೂಕಲ್ಲಿ ಎಷ್ಟು ಕೆಟ್ಟ ರಸ್ತೆಗಳಿತ್ತು ಆ ರಸ್ತೆಗಳೆಲ್ಲ ಮಾಡಿಸೋಂಥದ್ದು. ಮತ್ತು ಮಾಸ್ತಿಯನ್ನು ಕೂಡ, ಮಾಸ್ತಿ ಅಂದರೆ ಕನ್ನಡದ ಆಸ್ತಿ ಅಂತೇಳಿ ಹೇಳ್ತೀವಿ, ಆದರೆ ವೆಂಕಟೇಶ್ ಅಂಗರ್ ಹುಟ್ಟಿದಂಥ ಊರು ಹಳ್ಳಿಗಿತ್ತು ಇನ್ನೂ ಕಂಡಮಾಗಾಯಿತು. ಇವತ್ತು ಮಾಸ್ತಿಯನ್ನು ಅಭಿವೃದ್ಧಿ ಮಾಡಿದಂಥವ್ದಿರ್ಬೋದು, ಮತ್ತು ಟೇಕಲ್ಲಲ್ಲೂ ಕೂಡ ಅಷ್ಟೇ ವಿಶೇಷವಾಗಿ ಅಭಿವೃದ್ಧಿ ಮಾಡಿದಂಥವ್ದಿರ್ಬೋದು, ಮತ್ತು ಕಸ್ಬಾದಲ್ಲಿ ಚೆಕ್ ತಿರುಪತಿನ ಅಭಿವೃದ್ಧಿ ಮಾಡಿದಂಥವ್ದಿರ್ಬೋದು. ಇಂಥ ಸುಮಾರು ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಸುಮಾರು 3,200 ಕೋಟಿ ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥ ಕಾರ್ಯಕ್ರಮಗಳನ್ನು ತಂದಿದ್ದೀವಿ. ಇದನ್ನು ಗುದ್ದಲಿ ಪೂಜೆ ಮತ್ತು ಉದ್ಘಾಟನೆ ಮಾಡಿಸ್ಬೇಕು ಅಂತೇಳಿ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕಾಲದಲ್ಲಿ ಮಾಡಿಸ್ಬೇಕು ಅಂತ ಹೊರಟಿವಿ. 2 ದಿನಾಂಕಗಳನ್ನು ಕೂಡ ಫಿಕ್ಸ್ ಆಗಿ ಮತ್ತು ಕಾರಣಾಂತರ ಮುಂದೆ ಹೊರಟೋಯ್ತು. ಮತ್ತು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆದಮೇಲೆ ಈಗಿನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರಣ್ಣವ್ರನ್ನ ನಾನು ರಿಕ್ವೆಸ್ಟ್ ಮಾಡಿದ್ದೆ, ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗ್ತದೆ, 2 ಡೇಟ್ ಮುಂದೆ ಹೋಗಿದೆ ಅಂತೇಳಿ. ಅದೇನೇ ಆಗಲಿ ಬರ್ತೀನಿ ಅಂತೇಳಿ ನನಗೆ ಡೇಟ್ ಕೂಡ ಕೊಟ್ಟಿದ್ರು. 8ನೇ ತಾರೀಕಾ 8ನೇ ತಾರೀಕು ಡೇಟ್ ಕೂಡ ಕೊಟ್ಟಿದ್ರು. ಆ ಡೇಟ್ ಎಲ್ಲ ಸಿದ್ಧತೆಯನ್ನು ಜಿಲ್ಲಾ ಆಡಳಿತ ಮತ್ತು ತಾಲೂಕಿನ ಆಡಳಿತ ಮತ್ತು ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕರು ತುಂಬ ಚೆನ್ನಾಗಿ ಮಾಡಿದರು. ಈ ಕಾರ್ಯಕ್ರಮ ಏನು ಡೆವಲಪ್ಮೆಂಟ್ಸ್ ಇತಿಹಾಸ ಪುಟಗಳು ಉಳ್ಕೊಂಥದ್ದು, ಅದೇ ರೀತಿ ಈ ಕಾರ್ಯಕ್ರಮ ಕೂಡ ಇತಿಹಾಸದಲ್ಲಿ ಯಾರು ಮಾಡಿರಬಾರ್ದು ಅಂಥ ಒಂದು ಕಾರ್ಯಕ್ರಮ ಆಗಬೇಕು. ಒಳ್ಳೆ ಅವಕಾಶ ಈ ಸರ್ಕಾರ ಬಂದ ಮೇಲೆ ಕೊಟ್ಟಿದೆ. ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ನಮಗೆ ಕೊಟ್ಟಂಥ ಅವಕಾಶಕ್ಕೆ ನಾವು ಧನ್ಯವಾದಗಳನ್ನು ಹೇಳಬೇಕು ಅಂತ ನನ್ನ ತಾಲೂಕಿನ ಜನತೆ ಅವಕಾಶವನ್ನು ತಗೊಂಡಿದ್ರು. ಕಾರಣಾಂತರ 8ನೇ ತಾರೀಕು ಕೂಡ ಮುಂದೆ ಹೋಯಿತು. ಮತ್ತೆ ನಿನ್ನೆ ಮುಖ್ಯಮಂತ್ರಿಗಳನ್ನು ನಾನು ರಿಕ್ವೆಸ್ಟ್ ಮಾಡಿದಾಗ ಮುಖ್ಯಮಂತ್ರಿಗಳು ಇಲ್ಲ ಸುಮಾರು ಡೇಟ್ಗಳು ಮುಂದಕ್ಕೆ ಹೋಗಿದೆ, ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮ ನಿಲ್ಲಿಸೋದು ಬೇಡ ಅಂತೇಳಿ ತಕ್ಷಣ ಜಿಲ್ಲಾ ಅಧಿಕಾರಿಗಳಿಗೆ ಮೆಸೇಜನ್ನು ಕೊಟ್ಟು ಸೋಮವಾರ 11 ಗಂಟೆಗೆ ಮಾಲೂರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ, ನೀವೆಲ್ಲ ಜಿಲ್ಲಾ ಆಡಳಿತ ಮತ್ತು ಎಲ್ಲ ತಾಲೂಕಿನ ಆಡಳಿತ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ನೀವೆಲ್ಲ ಸಿದ್ಧತೆಯನ್ನು ಮಾಡ್ಕೊಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಡೈರೆಕ್ಷನ್ ಕೊಡಿಸಿ ಇವತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿರ್ಬೋದು, CEO ಇರ್ಬೋದು, SP ಸಾಹೇಬ್ರು ಇರ್ಬೋದು, ADC ಅವರು ಇರ್ಬೋದು, ಎಲ್ಲ ಇಲಾಖೆಯ ಮುಖ್ಯಸ್ಥರು ಎಲ್ಲರೂ ಕೂಡ ಇವತ್ತು ಇಲ್ಲಿ ಭಾಗವಹಿಸಿ
ಬರೀ ಇರೋದು ನಮಗಿನ್ನ 3 ದಿವಸ. ಈ 3 ದಿವಸದಲ್ಲಿ ಏನೇನು ನಾವು ಮಾಡಬೇಕಾಗ್ತದೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಎಲ್ಲ ಇಲಾಖೆ ಆ ಇಲಾಖೆಗಳಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮಲ್ಲಿ 2 ರೀತಿ ಸುಮಾರು 3,200 ಕೋಟಿ ಡೆವಲಪ್ಮೆಂಟ್ಸ್ ಆದರೆ ಇನ್ನೊಂದು ಕಡೆ 28,240 ಫಲಾನುಭವಿಗಳು 28,240 ಫಲಾನುಭವಿಗಳಿಗೆ ಯಾವ ಇಲಾಖೆಗಳಿಂದ ಏನೇನು ಕಾರ್ಯಕ್ರಮಗಳಿದೆ ಅದೆಲ್ಲ ಕೊಡೋದು ಕೂಡ ಇದೆ. ಅದು ಎಲ್ಲ ರೀತಿಯಲ್ಲಿ ಉದ್ಘಾಟನೆ, ಗುದ್ದಲಿ ಪೂಜೆ ಮತ್ತು ಫಲಾನುಭವಿಗಳನ್ನು ಕರೆಸುವಂಥದ್ದು ಈ ಕಾರ್ಯಕ್ರಮದಲ್ಲಿ ಆ ಇಲಾಖೆ ಸಂಬಂಧಪಟ್ಟಂಥವ್ರಿಗೆ ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳು, CEO ಎಲ್ಲರೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳು ಕೂಡ ತುಂಬ ಜವಾಬ್ದಾರಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ